ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ವರದಾನವಾಗಲಿದೆ. ಇಂದು ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಉಚಿತ ಬಸ್ ಪಾಸ್ ಹೀಗೆ 5 ಗ್ಯಾರಂಟಿ ಯೋಜನೆಗಳು ತುಂಬಾ ಸಹಕಾರಿಯಾಗಿವೆ. ಆದ್ದರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದ ಮತದಾರರು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುವಂತೆ ನಿಮ್ಮ ಓಟು ಅಮೂಲ್ಯವಾದದ್ದು. ಆದ್ದರಿಂದ ನಿಮ್ಮ ಮತ ಬಿಜೆಪಿಗೆ ಹಾಕಿದರೆ ಅದು ವೇಸ್ಟ್ ಆಗುತ್ತದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಹೇಳಿದರು. ರಾಜ್ಯದಾಯ್ತು 5 ಯಾವ್ಯಾವು 2,000 ರೂಪಾಯಿ ಬರುತ್ತೆ. ನಮ್ಮ ಬಸ್ಸಲ್ಲಿ ಫ್ರೀ ಎಲ್ಲ ಅಡ್ಡಾಡ್ತೀರಾ, 170 ಆಮೇಲೆ ಕರೆಂಟ್ ಬರುತ್ತಾರೆ. ಅಕ್ಕಿ ಬದಲು ಒಬ್ಬರಿಗೆ ಡಿಗ್ರಿ ಓದಿರೋ ಯಾರಿದೆ? ಡಿಗ್ರಿ ಓದಿರೋ ಅಂದರೆ ಲಾಸ್ಟ್ ಇಯರ್ ಕಂಪ್ಲೀಟ್ ಮಾಡಿರೋರು ಯಾರಿಲ್ಲ ಸರ್? ಒಬ್ರು ಮಾಡಿ. ಓಕೆ, ಅವು 5 ಆದ್ವಲ್ಲ. ಇದಾದ್ಮೇಲೆ ನೋಡಿ ಇಲ್ಲಿ ಇದ್ರಾಗೆ ನಮ್ಮ ಸೆಂಟ್ರಲಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇವಾಗೇನು ND ಅಂತ ಮಾಡಿದ್ರಲ್ಲ ಅದೇ ಥರ ಬಂದರೆ ನೋಡಿ ನಿಮಗೆ ವರ್ಷಕ್ಕೆ 1 ಲಕ್ಷ. ಇವಾಗ ನಮ್ಗೆ ಹೆಂಗೆ ಕಾಂಗ್ರೆಸ್ನವರು ಹೇಳಿದ್ವಲ್ಲ ಲೋಕಸಭಾ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ BN ಚಂದ್ರಪ್ಪ ಅವರ ಪರವಾಗಿ ಮತಯಾಚನೆ ಮಾಡಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಅದರಂತೆ ಚಳ್ಳಕೆರೆ ತಾಲೂಕಿನ ಜಾಜೂರು, ಪಗಡಲಬಂಡೆ, ಚನ್ನಮ್ಮನಾಗತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ BN ಚಂದ್ರಪ್ಪ ಅವರ ಪರವಾಗಿ ಚುನಾವಣೆ ಪ್ರಚಾರ ಮಾಡಿದರು. ಲೋಕಸಭಾ ಸದಸ್ಯರಾಗಿ 5 ವರ್ಷಗಳ ಕಾಲ ಬಹಳಷ್ಟು ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಆಡಳಿತ ಪಕ್ಷದವರಿರ್ಬೋದು, ವಿರೋಧ ಪಕ್ಷದವರಿರ್ಬೋದು, ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಬಹಳಷ್ಟು ಒಂದು ಹೊಂದಾಣಿಕೆಯಿಂದ ಅಭಿವೃದ್ಧಿ ಕೆಲಸಗಳಲ್ಲಿ ಸಹಕಾರಿಯಾಗಿ ಬಹಳಷ್ಟು ಉತ್ತಮವಾದ ಸಂಸದರು ಅಂತ ಹೇಳಿ ಅವರನ್ನ ಹೆಸರನ್ನ ಪಡೆದಿದ್ದಾರೆ. ಇನ್ನು ನಮಗೆ 2019ರಲ್ಲಿ ಅವರು ಜಯಶೀಲರಾಗಲಿಲ್ಲ. ಇಡೀ ದೇಶದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ಒಬ್ಬೇ ಒಬ್ಬರು ಗೆದ್ದಿದ್ರು. ಅದರಲ್ಲಿ ನಮ್ಮ ಸಂಸದರು ಸೋತೋದ್ರು. ಆದ್ರೆ ನಮ್ಮ ಕ್ಷೇತ್ರದ ಮತದಾರರು 3,000 ಲೀಡನ್ನು ಕೂಡ ಕೊಟ್ಟಿದ್ದಾರೆ. 2014ರಲ್ಲಿ 22,000 ಲೀಡ್ ಕೊಟ್ಟಿದ್ರಿ ಅವರಿಗೆ, ನನಗೆ 23,000 ಕೊಟ್ಟಿದ್ರಿ. ಏನು ನನಗೆ 2019ರಲ್ಲಿ 18ರಲ್ಲಿ ನನಗೆ 2ನೇ ಬಾರಿ ಶಾಸಕನಾದಾಗ 13,500. ಈ ಸಂದರ್ಭದಲ್ಲಿ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ GT ಶಶಿಧರ್, KMF ನಿರ್ದೇಶಕರಾದ C ವೀರಭದ್ರಬಾಬು, ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾಬಾಯಿ, ಪ್ರಭುದೇವ್, CT ಶ್ರೀನಿವಾಸ್, ಚನ್ನಕೇಶವ, BK ಕಾಟಯ್ಯ, ರೆಡ್ಡಿಹಳ್ಳಿ ಶಿವಣ್ಣ, ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ, ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾದ ಮಂಜುನಾಥ್, ನಗರಸಭಾ ಸದಸ್ಯರಾದ BT ರಮೇಶ್ ಗೌಡ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಮುಖಂಡರು, ಸಾರ್ವಜನಿಕರು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.